ಕೆಐಎಡಿಬಿ ಕೈಗಾರಿಕಾ ಪ್ರದೇಶದಲ್ಲಿ ಉದ್ಯಮ ಸ್ನೇಹಿ ಯೋಜನೆಯ ಫಲಾನುಭವಿಗಳಿಗೆ ಸ್ಥಳೀಯರಿಂದ ಅಡ್ಡಿ ಆರೋಪ ವ್ಯಕ್ತವಾಗಿದ್ದು, ಗುರುವಾರ ಉದ್ದಿಮೆದಾರರು ಹಾಗೂ ಸ್ಥಳೀಯರ ನಡುವೆ ಮಾತಿನ ಚಕಮಕಿ ನಡೆದಿದೆ. ದಲಿತ ಉದ್ದಿಮೆದಾರರಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ನಗರದ ಹೊರವಲಯದ ಕೌಶಿಕ ಬಳಿಯ ಕೈಗಾರಿಕಾ ಪ್ರದೇಶದಲ್ಲಿ ದಲಿತ ಉದ್ದಿಮೆದಾರರಿಗೆ ನೀಡಿದ್ದ ಜಾಗದಲ್ಲಿ ಉದ್ದಿಮೆ ಆರಂಭ ಮಾಡಲು ಸ್ಥಳೀಯರು ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಪೊಲೀಸರ ಸಮ್ಮುಖದಲ್ಲಿ ಇಬ್ಬರ ನಡುವೆ ನಡೆದ ವಾಗ್ವಾದ ತಾರಕಕ್ಕೇರಿದೆ. ಕೆಐಎಡಿಬಿಯಿಂದ ಎಸ್ಸಿ/ಎಸ್ಟಿ ಉದ್ದಿಮೆದಾರರಿಗೆ ಮಂಜೂರು ಮಾಡಿಕೊಟ್ಟಿದ್ದ ಸ್ಥಳದಲ್ಲಿ ಕೆಲಸ ಮಾಡಲು ಬಿಡ್ತಿಲ್ಲ ಎಂಬುದು ದಲಿತ ಉದ್ದಿಮೆದಾರರ ಆರೋಪ. ಆದರೆ ಗ್ರಾಮಕ್ಕೆ ಆಧಾರವಾಗಿರುವ ದನಕರುಗಳಿಗೆ ಆಧಾರವಾಗಿರುವ ಗೋಮಾಳ ಜಾಗವನ್ನ ನಾವು ಬಿಟ್ಟು ಕೊಡುವುದಿಲ್ಲ ಎಂಬುದು ಸುತ್ತಮುತ್ತಲ ಗ್ರಾಮದ ಜನರ ವಾದವಾಗಿದೆ. ಇನ್ನು ಪೊಲೀಸರ ಸಮ್ಮುಖದಲ್ಲಿ ದಲಿತ ಉದ್ದಿಮೆದಾರರು ಜೆಸಿಬಿ ಮೂಲಕ ಕೆಲಸ ಮಾಡಲು ಮುಂದಾದಾಗ ಸ್ಥಳೀಯರು ಅದನ್ನ ತಡೆದು ಕೆಲಸ ಮಾಡಲು ಬಿಡದೆ ಅಡ್ಡಿಪಡಿಸಿದ್ದಾರೆ. ಬಳಿಕ ಪೊಲೀಸರ ಸಮ್ಮುಖದಲ್ಲಿ ಪ್ರಕರಣ ಠಾಣೆ ಮೆಟ್ಟಿಲೇರಿದ್ದು, ಮುಂದೆ ಏನಾಗಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಈ ವೇಳೆ ದಲಿತ ಉದ್ದಿಮೆದಾರರ ಸಂಘದ ಜಿಲ್ಲಾಧ್ಯಕ್ಷ ಪ್ರಸನ್ನಕುಮಾರ್ ಮಾತನಾಡಿ, 2013-18ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ವೇಳೆ ದಲಿತರನ್ನ ಉದ್ಯಮಕ್ಕೆ ಪ್ರೋತ್ಸಾಹಿಸುವ ಸಲುವಾಗಿ ಉದ್ಯಮ ಸ್ನೇಹಿ ಎಂಬ ಕಾರ್ಯಕಾರಿ ಯೋಜನೆಯಡಿಯಲ್ಲಿ ಉದ್ಯೋಗಿಯಾಗಿ ಉದ್ಯೋಗ ನೀಡು ಎಂಬ ಯೋಜನೆ ಜಾರಿಗೆ ತಂದು ಎಸ್ಸಿ/ಎಸ್ಟಿ ಸಮುದಾಯದ ಜನರಿಗೆ ಕೆಎಐಡಿಬಿಗೆ ಕೈಗಾರಿಕಾ ಪ್ರದೇಶದಲ್ಲಿ ಮೀಸಲಾತಿ ನೀಡಿ ಶೇಕಡಾ 50ರಷ್ಟು ಸಬ್ಸಿಡಿ ನೀಡಿ ಜೊತೆಗೆ ಲೋನ್ ಮೂಲಕ ಹಣ ನೀಡಿ ಅವರನ್ನ ಆರ್ಥಿಕವಾಗಿ ಸಹಾಯ ಕಲ್ಪಿಸುವ ನಿಟ್ಟಿನಲ್ಲಿ ಈ ಯೋಜನೆ ಜಾರಿಗೆ ಆಗಿದೆ. ಈ ಯೋಜನೆಯ ಅಡಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಅನೇಕರು 2016-17ರಲ್ಲಿ ಅರ್ಜಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ 2018ರಲ್ಲಿ ಹಾಸನ ಕೈಗಾರಿಕಾ ಪ್ರದೇಶದ ಉಪ ಬಡಾವಣೆ 4ರಲ್ಲಿ ಜಾಗ ಮಂಜೂರಾಗಿದೆ. ಜೊತೆಗೆ ಸದರಿ ಜಾಗಕ್ಕೆ ಸಂಪೂರ್ಣ ಹಣ ಪಾವತಿ ಮಾಡಿದ್ರೂ ಸ್ಥಳೀಯರು ಅಡ್ಡಿಪಡಿಸುತ್ತಿರುವ ಹಿನ್ನೆಲೆಯಲ್ಲಿ ಈವರೆಗೆ ಈ ಜಾಗದಲ್ಲಿ ಕೆಲಸ ಆರಂಭಿಸಲು ಆಗುತ್ತಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಈ ಹಿಂದೆ ಕೆಐಎಡಿಬಿ ಇಲಾಖೆ ಅಧಿಕಾರಿಗಳು ಕಾನೂನುಬದ್ಧವಾಗಿ ಜಾಗವನ್ನ ನಮ್ಮ ಹೆಸರಿಗೆ ಮಂಜೂರು ಮಾಡಿಕೊಟ್ಟಿದ್ರು. ಕಳೆದ 4 ವರ್ಷಗಳಿಂದ ಲಕ್ಷಾಂತರ ರೂಪಾಯಿಗಳ ಹಣವನ್ನ ಕೆಎಐಡಿಬಿಗೆ ಪಾವತಿಸಿ ಬಡ್ಡಿಯನ್ನ ಕಟ್ಟಲು ಆಗದೆ ಕಂಗಾಲಾಗಿದ್ದೇವೆ. ಕೂಡಲೇ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲೇ ನಮ್ಮ ಸಮಸ್ಯೆ ಬಗೆಹರಿಸಬೇಕು ಎಂದು ಮನವಿ ಮಾಡಿದರು. ಗೋಮಾಳ ನಮ್ದು ನಾವೇನು ಮಾಡಕ್ ಬಂದಿಲ್ಲ ಅಮ್ಮ. ನಾವೇನು ಕೆಲಸ ಮಾಡಕ್ ಬಂದಿದೀವಿ ನಾವು. ನಾವೇನು ಮಾಡಕ್ ಬಂದಿಲ್ಲ. ಆಯ್ತಲ್ಲ, ನೀನು ದುಡ್ಡು ಸುಡ್ದು ಪಾಪ ಕಷ್ಟ ಅದು ಇದು ತಂದು ಹಾಕಿ ಬಡ್ಡಿ ಸಾಲ ಮಾಡಿ ಹಾಕಿದ್ಯಾ. ನಮ್ಗೆ ಅವೆಲ್ಲ ಗೊತ್ತು ಏನ್ ಕಷ್ಟ ಅಂತವ. ನಿಮ್ದು ಅಂತ ನಮಗೆ ಬೇಡಿ. ನೀವೆಲ್ಲ ಮುಂದಿನ ತಿಂಗಳಿಗೆ ಇಲ್ಲಿ ಓಪನ್ ಆಗುತ್ತೆ. ಆಗ ನಿಲ್ಲಿಸ್ತೀರಾ ಇಲ್ಲ ಈಗ ನಿಲ್ಲಿಸ್ತೀರಾ? ಎಲ್ಲಾರು ಬನ್ನಿ ಟೈಮ್ ಓಪನ್ ಆದ್ರೆ ನಾವಿಲ್ಲಿ ನಾವ್ ಇವತ್ತು ಶಾಮಿಯಾನ ಹಾಕಿದ್ರೆ ಬಗೆಹರಿಯೋರ್ಗೂ ತೆಗೆಯಲ್ಲ. ಅವಕಾಶ ಏನು ರೆಕಾರ್ಡ್ ಐತೆ ಅದ್ರ ಮೇಲೆ ಸಿಎಂ ಸಿದ್ದರಾಮಯ್ಯನವರು 2013ರಿಂದ 2018 ಗೌರ್ಮೆಂಟ್ ಇದ್ದಾಗ 2015-16ರಲ್ಲಿ ಉದ್ಯಮ ಸ್ನೇಹಿ ಯೋಜನೆ ಅಂತ ಹೇಳಿ ಉದ್ಯಮಿಯಾಗಿ ಉದ್ಯೋಗ ನೀಡುವಂತ ಹೇಳಿ ಒಂದು ಜನಪ್ರಿಯ ಯೋಜನೆ ತಂದರು. ಈ ಯೋಜನೆ ಮೂಲಕ SC/ST ವರ್ಗನ ನಾವು ಆರ್ಥಿಕವಾಗಿ ಮೇಲೆತ್ತಬೇಕು ಅಂತೇಳಿ SC/ST ಜನಾಂಗದವ್ರಿಗೆ KDB ಸೈಟ್ನಲ್ಲಿ ರಿಸರ್ವೇಷನ್ ಕೊಟ್ಟು 50% ಸಬ್ಸಿಡಿಲಿ ಮತ್ತು KSFC ಲೋನ್ಗಳು ಕೊಡೋದ್ರ ಮೂಲಕ ಇವ್ರನ್ನ ಆರ್ಥಿಕವಾಗಿ ಕೈಗಾರಿಕೋದ್ಯಮಿಗಳು ಮಾಡಬೇಕು ಅಂತ ತಂದಂಥ ಯೋಜನೆ ಜನಪ್ರಿಯ ಯೋಜನೆ ಸಿಎಂ ಸಿದ್ದರಾಮಯ್ಯನವ್ರದ್ದು. ಈ ಉದ್ದೇಶನ ಇಟ್ಕೊಂಡು ನಾವೆಲ್ಲರೂ ಹಾಸನ ಜಿಲ್ಲೆಯ SC/ST ಜನಾಂಗದವರು ನಾವು ಈ ಯೋಜನೆಯಿಂದ
ನಾವು ಕೂಡ ಆರ್ಥಿಕವಾಗಿ ಮೇಲ್ ಬರ್ಬೋದು, ನಾವು ಉದ್ಯಮಿಗಳಾಗುವ ಒಂದೇ ಒಂದು ಕನಸಿಟ್ಕೊಂಡು ನಾವು KDBಗೆ ಅರ್ಜಿ ಹಾಕಿ 2016-17ರಲ್ಲಿ ಅರ್ಜಿ ಹಾಕಿ ನಮಗೆ 2018ರಲ್ಲಿ ಈ ಉಪ ಬಡಾವಣೆ 4 KDBಲಿ ಜಾಗ ಮಂಜೂರಾಗಿ ನಾವು ಹಣ ಸಂಪೂರ್ಣ ಪಾವತಿಸಿದ್ರು ಕೂಡ ಇವತ್ತವರೆಗೂ ನಾವು ಈ ಜಾಗದಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಕಾರಣ ಸ್ಥಳೀಯ ಗ್ರಾಮದವರು ಇದು ನಮ್ಮೂರಿನ ಜಾಗ ಅಂತೇಳಿ, ಆದರೆ KDBಯವರು ನಮಗೆ ಡಾಕ್ಯುಮೆಂಟ್ ಮಾಡಿಕೊಟ್ಟು ಡಾಕ್ಯುಮೆಂಟಲ್ಲಿ ಎಲ್ಲ ರಿಜಿಸ್ಟ್ರೇಷನ್ನು PC ಎಲ್ಲ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.